ನಮ್ಮ ಮನೇಲಿ ಜಾಮೂನ್ ಮಾಡು ಅಂತ ಹೇಳಿದ್ರು. ಅದಕ್ಕೆ ಇದನ್ನು ಮಿನಿ ಬ್ಲಾಗ್ ಇಡೋಣ ಅಂದ್ಕೊತಾ ಇದ್ದೀನಿ. ಚಿಕ್ಕ ಪ್ಯಾಕೆಟಲ್ಲಿ ಒಂದು 22 ಜಾಮೂನ್ ಆಗೋಷ್ಟು ಮಾಡ್ತಾಯಿದ್ದೀನಿ. ಫಸ್ಟು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಕಾಲು ಗ್ಲಾಸ್ ಆಗೋಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಇದು ಸ್ಮೂತ್ನೆಸ್ ಬರಲಿಕ್ಕೆ, ಅಂದರೆ ಗಟ್ಟಿಯಾಗಿ ನಾದಬಾರ್ದು, ಸ್ಮೂತಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ಲಾಸ್ಟಲ್ಲಿ ತುಪ್ಪ ಹಾಕಿ ಕಲಸಿಡ್ತೀನಿ. ಅದು ಒಣಗದೆ ಹಾಗೆ ಬಟ್ಲಲ್ಲಿ ಬೌಲು ಮುಚ್ಚಿ ಅದನ್ನು ಇದು ಮಾಡ್ತೀನಿ. ಆಮೇಲೆ ಸಕ್ಕರೆ ಪಾಕಕ್ಕೆ ಬಂದು 2 ಗ್ಲಾಸ್ ಸಕ್ಕರೆಗೆ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಾನು 2 ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ. ಶೇರ್ವ ಸ್ವಲ್ಪ ಜಾಸ್ತಿ ಬೇಕು ಅನ್ನೋ ಒಂದು ಕಾರಣಕ್ಕೆ. ಅದು ಬಂದು ನಾವು ಒಂದು 22 ನಿಮಿಷ ಕಾಯಿಸ್ಕೊಂಡ್ರೆ ಒಂದು ಅಂಟಂಟು ಪಾಕ ಬರುತ್ತೆ. ಆ ಪಾಕ ಬಂದರೆ ಸಾಕು. ಒಂದು ಎಳೆ ಪಾಕ ಬರೋ ತನಕ ಏನು ಬೇಕಾಗಿಲ್ಲ. ಮತ್ತು ಜಾಮೂನ್ ಬಂದು ನಾವು ಉಂಡೆ ಮಾಡುವಾಗ ಅಂದರೆ ಸ್ವಲ್ಪ ನೀರು ಬಿಸಿ ಆದಾಗ ಸಕ್ಕರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು. ಕಲಿಸ್ತಾ ಇರಬೇಕು. ಸಕ್ಕರೆನೂ ಆಗಾಗ ಕಲಿಸ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಹೀಗೆ ಬರುತ್ತೆ ನೋಡಿರಿ, ಗೂಡಾಗಿ ಜಾಮೂನ್ ಕಲಸಿಟ್ಟಿದ್ನಲ್ವ, ಅದು ನೋಡಲಿಕ್ಕೆ ಗೂಡಾಗಿ ಕಾಣುತ್ತೆ. ಆ ಥರ ಬಂದರೆ ಪರ್ಫೆಕ್ಟಾಗಿ ಬಂದಿದೆ ಅನ್ನೋದು ನಮ್ಮದು ಜಾಮೂನ್ದು ಏನು ಹೇಳ್ತಾರೆ ಇದು. ಈಗ ಏಲಕ್ಕಿ ಹಾಕ್ತಾಯಿದ್ದೀನಿ. ಹಿಟ್ಟು ಕಲಸಿದ್ದೀರಿ ಒಂದು ಹದಕ್ಕೆ ಬಂದಿದೆ ಅನ್ನೋದು ಒಂದಿದು. ಅದಕ್ಕೆ ಏನು ಬೇಕು ಅಂದರೆ ಗಟ್ಟಿಯಾಗಿ ನಾದಿ ತುಪ್ಪ ಕೈಗೆ ಚೆನ್ನಾಗಿ ಸವರ್ಕೊಂಡು, ಇದು ನಾನು ಇದನ್ನು ಎಣ್ಣೆನ ಕಲಿಸ್ಲಿಕ್ಕೆ ಹಾಕ್ತಾಯಿದ್ದೀನಿ, ಉರಿಲಿಕ್ಕೆ ಉಂಡೆಗಳು ಕರೀಲಿಕ್ಕೆ ಹಾಕ್ತಾಯಿದ್ದೀನಿ. ಅದನ್ನ ಚೆನ್ನಾಗಿ ಕಲಿಸ್ಕೊಂಡು ನೋಡಿರಿ, ಗಟ್ಟಿಯಾಗಿ ನಾದಿ ಈಗ ಬೇಕಾದ್ರೆ ನಾದ್ಕೊಂಡು ಉಂಡೆ ಮಾಡ್ಕೋಬೋದು. ಹೊಡ್ಕೊಳಲ್ಲ ಬೇಗ. ಜಾಮೂನ್ ನಾವು ಕರಿಯೋ ಟೈಮಲ್ಲಿ ಹೊಡ್ಕೊಳಲ್ಲ, ಶೇರ್ವಾಗ ಹಾಕೋ ಟೈಮಲ್ಲಿ ಕೂಡ ಹೊಡ್ಕೊಳಲ್ಲ. ಜಾಮೂನು ಸಾಫ್ಟಾಗಿ ರೌಂಡಾಗಿ ಬರುತ್ತೆ. ಬ್ರೌನ್ ಕಲರಾಗಿ ಚೆನ್ನಾಗಿ ನಾದಿ ನೋಡಿ ತೋರಿಸ್ತಾ ಇದ್ದೀನಲ್ಲ, ಅದಕ್ಕೆ ರೌಂಡ್ ಅಪ್ ಮಾಡಿಕೊಂಡು, ಆದರೆ ಒಣಗ್ಲಿಕ್ಕೆ ಬಿಡಬಾರ್ದು. ಒಂದು ಬೌಲಲ್ಲಿ ಹಾಕಿ ಪ್ಲೇಟಾದರೂ ಮುಚ್ಚಬೇಕು, ಇಲ್ಲ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಒದ್ದೆ ಬಟ್ಟೆ ಒಳಗಡೆ ಆದರೂ ಇಟ್ಕೋಬೇಕು. ಇಟ್ಕೊಂಡು ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಕಾಯಿಸ್ಕೋಬೇಕಾಗುತ್ತೆ. ಆಮೇಲೆ ಉಂಡೆ ಒಂದೊಂದಾಗಿ ಹಾಕಿ ಸ್ವಲ್ಪ ಸ್ವಲ್ಪನೇ ತಿರ್ಗಿಸ್ಕೊಡ್ತಾ ಇರಬೇಕು. ಅಂದರೆ ಜಾಮೂನ್ನ ಕದಲಿಸ್ಬಾರ್ದು, ಎಣ್ಣೆನ ಮಾತ್ರ ಕದಲಿಸಿದ್ರೆ ಆಗುತ್ತೆ. ಈ ಥರ ತಿರ್ಗಿಸ್ಕೊಡ್ತಾ ಇದ್ದರೆ ಒಂದು ಬ್ರೌನ್ ಕಲರ್ ಬರುತ್ತೆ. ಡಾರ್ಕ್ ಬ್ರೌನ್ ಬರೋ ತನಕ ನಾವು ಬೇಯಿಸ್ಕೊಂಡ್ರೆ ಒಳಗಡೆ ಒಂದು ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಒಂದು ಸಾಫ್ಟಾಗಿ ಬೆಂದಿರುತ್ತೆ. ಅದನ್ನು ನಾವು ಜಾಮೂನ್ಗೆ ಒಂದು 2 ಅವರ್, ಒಂದು 3 ಅವರು ನಾವು ಇಟ್ಕೊಂಡ್ರೂ ನಡೆಯುತ್ತೆ. ಅಂದರೆ ಇದನ್ನು ಸೆಂಟ್ರಲ್ಲಿ ಎಲ್ಲೂ ಕೈ ಬಿಡೋ ಹಾಗಿರಲ್ಲ. ತಿರ್ಸ್ತಾ ಇರಬೇಕು, ಎಣ್ಣೆನ ಕದಲಿಸ್ತಾ ಇರಬೇಕು. ಎಣ್ಣೆನ ಕದಲಿಸಿದಷ್ಟು ಅದು ರೌಂಡಾಗಿ ನಮಗೆ ಒಂದೇ ಕಡೆ ಬೇಯದೆ ಸುತ್ತ ರೌಂಡಾಗೂ ಬ್ರೌನ್ ಕಲರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕೈ ಬಿಟ್ಟರೆ ಏನಾಗುತ್ತೆ ಅಂದರೆ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೆಳ್ಳಗೆ ಹಾಗೆ ಇದ್ಬಿಡುತ್ತೆ, ಒಂದು ಕಡೆ ಲೈಟ್ ಬ್ರೌನ್ ಕಲರ್ ಆಗುತ್ತೆ. ಆ ಥರ ಆಗಿಬಿಡುತ್ತೆ. ಆ ಥರ ಆದರೆ ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ 1-2 ಆ ಥರನೂ ಬೇಯಿಸ್ಕೊಂಡಿದ್ದೀನಿ, 1-2 ಈ ಥರನೂ ಬೇಯಿಸ್ಕೊಂಡು ನೋಡೋಣ ಹೇಗಿರುತ್ತೆ ಅನ್ನೋದು. ಎಲ್ಲ ಅಂದರೆ ಸಕ್ಕರೆ ಪಾಕ ನಮಗೆ ಹೆವಿ, ಅಂದರೆ ಒಂದು ಉಗುರು ಬೆಚ್ಚಗಿರೋ ಅಷ್ಟು ಬಿಸಿ ಇದ್ದರೆ ಸಾಕು. ನಾನು ಇದನ್ನು ಉಂಡೆನ ಬಂದು ಒಂದು 20 ನಿಮಿಷ ಹಾರ್ಲಿಕ್ಕೆ ಬಿಟ್ಬಿಡ್ತೀನಿ. ಯಾಕಂದರೆ ಅದು ಬಿಸಿ ಇದು ಬಿಸಿ ಇದ್ದು ಹಾಕಿದ್ರೆ ಜಾಮೂನು ನೀಟಾಗಿ ಬರಲ್ಲ, ಹೊಡ್ಕೊಂಬಿಡುತ್ತೆ, ಜಾಮೂನು ಹಾಳಾಗಿಬಿಡುತ್ತೆ. ಆ ಒಂದು ಕಾರಣಕ್ಕೆ ಇದನ್ನು ತಣ್ಣಗಾದಮೇಲೆ ಉಂಡೆಗಳು ಹಾಕ್ಕೊತೀನಿ. ಅದರಲ್ಲಿ ಸ್ವಲ್ಪ ಚಟ್ನಿನೂ ರುಬ್ಬಿದೆ, ಅದನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ ಅದರಲ್ಲಿ ವಿಡಿಯೋನಲ್ಲಿ. ಅದನ್ನು ರೆಸಿಪಿ ಏನೂ ನಾನು ಹಾಕಿರಲಿಲ್ಲ ಇದರಲ್ಲಿ ಮಿನಿ ವ್ಲಾಗಲ್ಲಿ. ಸಣ್ಣದಾಗಿ ಇಡೋಣ ಅಂತ ಇಡ್ತಾ ಇರೋದಷ್ಟೇ ಇದು. ಈಗ ನೋಡಿರಿ, ಉಗುರು ಬೆಚ್ಚಗಿದೆ, ಆದರೂ ಸ್ವಲ್ಪ ಹೊಗೆ ಹೋಗ್ತಾ ಇದೆ, ನಿಮ್ಗೆ ಕಾಣ್ತಾ ಇರ್ಬೋದು. ಪ್ಲೇಟ್ ತೆಗೆದಿದ್ದ ತಕ್ಷಣ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು 1-2 ಅವರ್ ಬಿಟ್ಬಿಟ್ರೆ ಮೇಲೆ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಒಳಗಡೆ ಒಂಥರ ಸಾಫ್ಟ್ನೆಸ್ ಆಗಿ ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ಅಲ್ಟಿಮೇಟಾಗಿರುತ್ತೆ. ಇದಕ್ಕೆ ಇನ್ನೊಂಚೂರು ಏನಂದರೆ ಏನು ಹೇಳೋದಂದರೆ, ಒಂದು ಸ್ವಲ್ಪ ಬಾದಾಮಿ ಪೌಡ್ರ್ ಹಾಕ್ಕೊಟ್ರೆ ಕೂಡ ಇನ್ನೂ ಟೇಸ್ಟ್ ಬರುತ್ತೆ. ನಾನು ಅದೇನು ಆ್ಯಡ್ ಮಾಡಲಿಲ್ಲ. ಫುಡ್ ಕಲರು ಯೂಸ್ ಮಾಡ್ತಾರೆ, ನಾನು ಅದನ್ನು ಏನು ಆ್ಯಡ್ ಮಾಡಲಿಲ್ಲ. ರೆಡ್ ಕಲರ್ ಕೆಲವೊಬ್ಬರು ಯೂಸ್ ಮಾಡ್ತಾರೆ, ಹಾಗೆಲ್ಲ ಮಾಡ್ತಾಯಿದ್ರು. ಅದಕ್ಕೆ ನೋಡಿರಿ, ಈ ಥರ ಉಂಡೆ ಬರುತ್ತೆ.
ನಾವು ತಿಂತಿದ್ರೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಳಗಡೆ ನೋಡಿ, ಇನ್ನು ಬೇಕಾದ್ರೆ ನೀವು ಅಷ್ಟೇ ಜ್ಯೂಸಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತಿಂತಾಯಿದ್ರೆ ಇನ್ನೊಂದು ಅಷ್ಟು ತಿನ್ನಬೇಕು ಅನ್ನೋಷ್ಟು. ಇದು ನನ್ನ ದೊಡ್ಡ ಮಗನ ಫೇವ್ರೆಟ್ಟು ಜಾಮೂನು. ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.